ಸಾನ್ವಿಗೆ ಒಮ್ಮೆನ ಫೀವರ್ ಕೂಡ ಆಗಿತ್ತು ರೀ, ಮತ್ತು ಕಾಲಿಗೂ ಒಂದು ಸ್ವಲ್ಪ ಆಗಿ ಬ್ಯಾಂಡೇಡ್ ಮಾಡ್ಕೊಂಡು ಬಂದಿದ್ರೆ ಒಮ್ಮೆನ ಏನಾಯಿತು ಗೊತ್ತಾಗಲಿಲ್ಲ. ನಿನ್ನೆ ನೈಟ್ 11 ಗಂಟೆಗೆ ಹಾಸ್ಪಿಟ್ಲ್ ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಾರಂತ ಭಾವಿಸ್ತೀನಿ. ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗಿ ಅದೀವಿ. ಇವತ್ತು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಸೊ ಹಂಗಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬಿಕಾಸ್ ನಾನು ಇವಾಗ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಬಿಕಾಸ್ ಇಡೀ ದಿನ ಏನಾಕೈತಿ ಅದು ನಿಮ್ಮ ಜೊತೆನ ಶೇರ್ ಮಾಡ್ಕೋಬಹುದಂತ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಹಿಂಗೆ ಇರಲಿ, ಬಿಕಾಸ್ ಬ್ಲಾಗ್ ಕಂಟಿನ್ಯೂ ಬರೋಕ್ಕಂತ. ಸೊ ಇವತ್ತು ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೆ ಒಂದು ಟೆನ್ಷನ್ ಇರಬೇಕು ನೋಡ್ರಿ. ಶ್ರಾವಣ ಮಾಸ ಬಂತು, ಕ್ಲೀನಿಂಗ್ ಮಾಡ್ಕೋಬೇಕು, ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ಸೀರೆನ ತಗೋಬೇಕು, ನಾವು ಯಾವ ಥರ ರೆಡಿ ಆಗಬೇಕು, ರಿಟರ್ನ್ ಗಿಫ್ಟ್ಸ್ ಏನೇನು ಕೊಡಬೇಕು ಅಂತ. ಸೊ ಹಾಗಾಗಿ ನನಗೂ ಒಂದು ಟೆನ್ಷನ್ ಸ್ಟಾರ್ಟ್ ಆಗೈತ್ರಿ. ಕೆಲವೊಂದು ನಾನು ಆನ್ಲೈನ್ ಆರ್ಡರ್ ಕೂಡ ಹಾಕೀನಿ, ಸೀರೆ ಅಂತೂ ನಾನು ಆಲ್ರೆಡಿ ತೊಗೊಂಡಿಟ್ಕೊಂಡಿನಿ. ಹಾಗಾಗಿ ಒಂದು 50% ಆಗೈತ್ರಿ ಕೆಲಸ, 50% ಇನ್ನೂ ಮೈಂಡ್ ಒಳಗೆ ನಡೆದೈತಿ. ಕ್ಲೀನಿಂಗ್ ಕೂಡ ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಮಮ್ಮಿ ಊರಿಗೆ ಹೋಗ್ಯಾರು. ನಾವು ಒಬ್ಬಾಕಿನ ಮಾಡ್ಕೋಬೇಕು. ಹಾಗಾಗಿ 1 by 1 ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ರೆ ಆಯ್ತಂತ ಇನ್ನೂ ಸ್ಟಾರ್ಟ್ ಮಾಡಬೇಕು. ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಚುನ್ಮುರಿ ಸೂಸ್ಲಾನ ಮಾಡೇಕದೀನಿ. ಸೊ ಅದನ್ನ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ಸೊ ಚಲೋ, ಲೆಟ್ಸ್ ಗೋ. ಸೊ ಗೈಸ್, ಚುನ್ಮುರಿ ಸೂಸ್ಲಾ ಪ್ರಿಪ್ರೇಷನ್ ಮಾಡಕ್ಕೆ ನಾ ಸ್ಟಾರ್ಟ್ ಮಾಡ್ಕೊಂಡಿನಿ. ಚುನ್ಮುರಿ ಸೂಸ್ಲಾ ಅಂದರೆ, ಚುನ್ಮುರಿ ಅಂದರೆ ಏನು ರೀ, ಈ ಸೈಡ್ ಬ್ಯಾಂಗ್ಳೂರ್ ಸೈಡ್ ಮಂಡಕ್ಕಿ ಅಂತಾರೆ ರೀ. ಆಮೇಲೆ ಕೆಲವೊಬ್ರು ಫಳ್ ಚುರುಮುರಿ ಕೂಡ ಅಂತಾರೆ. ಇದು ಹೆಂಗಪ್ಪ ಅಂದ್ರೆ, ಆ್ಯಕ್ಚುಲಿ ಇದು ನಾನು ಕೇಳ್ಕೊಳತ್ತೀನಿ. ಬಿಕಾಸ್ ಚುನ್ಮುರಿ ಪುಡಿ ಆಗಿರ್ತಾವ್ರಿ. ಅದು ಪುಡಿನ ಬ್ಯಾಕ್ ಸೈಡ್ ತೆಗೆದು ಇಟ್ಕೊಂಡ ಬರೀ ಚುನ್ಮುರಿ ಅಷ್ಟನ್ನು ತೊಗೋಬೇಕಂತ ಕೇಳತ್ತೀನಿ ರೀ. ನಾನು ಯಾವತ್ತೂ ಕೇಳಂಗಿಲ್ಲ, ಬಟ್ ಮಮ್ಮಿನ ಕೇಳ್ತಿರ್ತಾರೆ. ನಾನು ಇವತ್ತು ಮಮ್ಮಿ ಇಲ್ಲಂತ ನನ್ನ ಕಡೆ ಡ್ಯೂಟಿ ಬಂದೈತಿ. ಇಲ್ಲಾಂದ್ರೆ ಮಮ್ಮಿ ಏನು ಮಾಡ್ತಾರಂದ್ರೆ ಪೂರ್ತಿ ಚೀಲಾನ ಒಂದಿನ ಫುಲ್ ಎಲ್ಲ ಚುನ್ಮುರಿ ಚೀಲಾನ ತೊಗೊಂಡು ಬಂದಿರ್ತೀವಿ. ಹಾಗಾಗಿ ಇಡೀ ಚೀಲಾನ ಕೇರ್ ಇಟ್ಬಿಡ್ತಾರೆ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತ್ರಾಸ್ ಬೇಡ ಅಂತ. ಬಿಕಾಸ್ ಹೆಂಗೆ ಆಕೈತ್ರಿ, ಫುಲ್ ಮಾರ್ನಿಂಗ್ ನನ್ನ ಗಡ್ಬಡಿ ಇರ್ತೈತಿ. ಬಿಕಾಸ್ ಸಾನ್ವಿನ್ ಸ್ಕೂಲಿಗೆ ಕಳಿಸ್ಬೇಕು ಅಂತ. ಇವಾಗ ನೋಡ್ರಿ, ಚುನ್ಮುರಿನ ನಾನು ನೀರ ಒಳಗೆ ತೋರಿಸ್ಕೊಳತ್ತೀನಿ ರೀ. ಆ್ಯಕ್ಚುಲಿ ಇದು ಹೆಂಗಂದ್ರೆ, ಚುನ್ಮುರಿ ಎಲ್ಲಾನು ತೋರಿಸ್ಕೊಂಡು ಪ್ರೆಸ್ ಮಾಡ್ಕೋಬೇಕ್ರಿ. ನೀರು ಹತ್ರ ಹೋಗಿ ಚುನ್ಮುರಿ ಒಳಗಿನ ನೀರನ್ನ ತೆಗಿಬೇಕು. ಅಂದ್ರನ ಅದು ಒಂಥರ ಅಂದ್ರೆ, ಆ್ಯಕ್ಚುಲಿ ಚುನ್ಮುರಿ ಬಾಳೋದು ಕೂಡ ನೀರಾಗಿ ಬಿಡಂಗಿಲ್ಲ. ಇಮಿಡಿಯೇಟ್ ಅಂದ್ರೆ ಹಾಕಿದ್ಮೇಲೆ ಒಂದು ಸ್ವಲ್ಪ ತೋದಿದ್ದು ನಮಗೆ ಗೊತ್ತಾಗ್ತದಲ್ಲ, ಹಂಗೆ ತೋದ್ಮೇಲೆ ಪಟ್ ಅಂತ ನಾವು ತೆಗೆದು ಪ್ರೆಸ್ ಮಾಡಿ ಒಂದು ಬೇರೆ ಬುಟ್ಟಿ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಚುನ್ಮುರಿನ. ಸೊ ಇವಾಗ ನೋಡ್ರಿ, ನಾ ಹಂಗನ ಮಾಡಾತೀನಿ ಈಗ. ಆ್ಯಕ್ಚುಲಿ ಚುನ್ಮುರಿ ಸೂಸ್ಲಾ ನಾನು ನನ್ನ ಗಂಡನ ಮನೆಗೆ ಬಂದ ಮೇಲೆ ಕಲ್ತೀನಿ. ಬಿಕಾಸ್ ನನ್ನ ಮನೆ ಒಳಗಂದ್ರೆ, ನಮ್ಮ ಮಮ್ಮಿ ಮನೆ ಒಳಗೆ ಚುನ್ಮುರಿ ಸೂಸ್ಲಾ ಮಾಡ್ತಿರ್ಲಿಲ್ಲ. ಆ್ಯಕ್ಚುಲಿ ಇದು ಉತ್ತರ ಕರ್ನಾಟಕದ ಫೇಮಸ್ ಡಿಶ್ ಅಂತಾನೆ ಹೇಳ್ಬೋದು. ನೀವ್ ಯಾರು ತಿಂದಿಲ್ಲಪ್ಪ ಅಂದ್ರೆ ನೀವು ಈ ತರ ಮನಿ ಒಳಗೆ ಮಾಡ್ಕೊಂಡು ಖಂಡಿತ ಟ್ರೈ ಮಾಡ್ರಿ. ಕರೆನ ಮಸ್ತ್ ಆಗ್ತದ್ರಿ ಬ್ರೇಕ್ಫಾಸ್ಟ್. ನಿಮ್ಗೂ ಏನಾದ್ರು ಒಂದಿನ ಡಿಫ್ರೆಂಟ್ ಆಗಿನಿ ಬ್ರೇಕ್ಫಾಸ್ಟ್ ನ ಮಾಡಕ್ ಕೂಡ ಸಿಗ್ತೈತಿ. ಇವಾಗ ನೋಡ್ರಿ, ತೋದಿದ್ದು ಚುರುಮುರಿ ಇಟ್ಕೊಂಡಿನಿ, ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿ ಒಳಗೆ ಒಂದು 3-4 ಚಮಚನ ಎಣ್ಣೆ ಹಾಕೊಳತೀನಿ. ನಾರ್ಮಲ್ ನಾವು ಹೆಂಗೆ ಅವಲಕ್ಕಿಗೆ ಹೆಂಗೆ ಒಗ್ಗರ್ನಿ ಕೊಡ್ತೀವಲ್ಲ, ಸೇಮ್ ಟು ಸೇಮ್ ಅದೇ ಥರ. ಅವಲಕ್ಕಿಗೆ ನಾವು ಅಷ್ಟು ಪುಟಾಣಿ ಪುಡಿ ಹಾಕಂಗಿಲ್ರಿ. ಆಮೇಲೆ ಚುನ್ಮುರಿ ಸುಸ್ಲಾಗ ನಾವು ಪುಟಾಣಿ ಪುಡಿನ ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ಸಿಂಪಲ್ ರೆಸಿಪಿ ಐತ್ರಿ, ಆದರೂ ಕೂಡ ಫುಲ್ ಟೇಸ್ಟಿ ಐತ್ರಿ. ಮತ್ತು ಒಂಥರ ಏನೋ ಡಿಫ್ರೆಂಟ್ ಅನಿಸ್ತದ್ರಿ ತಿನ್ನಕ್ಕೆ ಕೂಡ. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇವಾಗ ನೋಡ್ರಿ, ಒಂದು ಕಡಾಯಿ ತೊಗೊಂಡಿನಿ, ಒಂದು 3-4 ಚಮಚ ಎಣ್ಣೆ ಹಾಕೊಂಡಿನಿ. ಆಮೇಲೆ ಅದ್ರ ಒಳಗೆ ಒಂದು ಶೇಂಗಾ, ಕರಿಬೇವು, ಜೀರಿಗೆ, ಸಾಸಿವೆ, ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದ್ರ ಒಳಗೆ ಒಂದು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಹಸಿ ಮೆಣಸಿನ್ಕಾಯಿ. ಸಿಂಪಲ್ ಐತ್ರಿ ರೆಸಿಪಿನ, ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಇವಾಗ ನೋಡ್ರಿ, ಉಳ್ಳಾಗಡ್ಡಿ ಹಾಕೀನಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೀನಿ. ಒಂದು ಸ್ವಲ್ಪ ಇದ್ರೊಳಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಂತ ಕೊತ್ತಂಬರಿ ಕೂಡ ಒಂದು ಸ್ವಲ್ಪ ಹಾಕೊಂಡಿನಿ, ಮತ್ತು ಮೇಲೆ ಹಾಕೊಳಕ್ ಬರ್ತದಂತ. ಈರುಳ್ಳಿನ ಫುಲ್ ಒಂದು ಸ್ವಲ್ಪ ರೆಡ್ಡಿಶ್ ಫ್ರೈ ಆಗ್ಬೇಕ್ರಿ, ಅಂದ್ರೇನ ರುಚಿ ಹತ್ತವ್ರಿ. ಆಮೇಲೆ ಈರುಳ್ಳಿ ಜಲ್ದಿ ಫ್ರೈ ಆಗ್ಬೇಕಂತ ಒಂದು ಸ್ವಲ್ಪ ನಾನು ಅದ್ರೊಳಗೆ ಸಾಲ್ಟ್ನ ಆ್ಯಡ್ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ನೀವು ಮತ್ತೆ ಮೇಲೆ ಸಾಲ್ಟ್ನ ಹಾಕೋಬಹುದು, ರುಚಿ ತಕ್ಕಷ್ಟ. ಸಕ್ಕರೆ, ಈ ಥರ ಎಲ್ಲಾನು ಆ್ಯಡ್ ಮಾಡ್ಕೋಬಹುದು. ಇವಾಗ ನೋಡ್ರಿ, ಫುಲ್ ಫ್ರೈ ಮಾಡ್ಕೊಳತ್ತೀನಿ ನಾನು ಈರುಳ್ಳಿನ.
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಯಾಕೋ ನೆಗಡಿ ಬಂದರ್ಗತನ ಅನ್ಸತ್ತದ್ರಿ. ಬಿಕಾಸ್ ಬ್ಯಾಂಗ್ಳೂರ್ ಕ್ಲೈಮೇಟ್ ಅಂತೂ ಫುಲ್ ಕ್ಲೌಡಿ ಕ್ಲೈಮೇಟ್ ಆಗಿಬಿಟ್ಟತಿ. ಮಳೆ 2 days ಅಂತೂ ಇಲ್ಲ, ಬಟ್ ಕ್ಲೌಡಿ ಕ್ಲೈಮೇಟ್ ಫುಲ್ ಒಂಥರ ಬೋರಿಂಗ್ ಅದರ್ಗತೆ. ಇವಾಗ ನೋಡ್ರಿ ನಾನು ಒಂದು ಸ್ವಲ್ಪ ಅರಿಶಿನ ಹಾಕೊಳತೀನಿ, ಆಮೇಲೆ ಒಂದು ಸ್ವಲ್ಪ ಹಿಂಗನ್ನ ಹಾಕೊಂಡಿನಿ. ಸಿಂಪಲ್ ಐತ್ರಿ ರೆಸಿಪಿ, ಭಾಳ ಸಿಂಪಲ್ ಐತಿ, ಭಾಳ ರುಚಿ ಕೂಡ ಆಗ್ತದೆ ಅಂತಲೇ ಹೇಳ್ತೀನಿ. ಇವಾಗ ನೋಡ್ರಿ ನಾ ಏನು ಮಾಡತ್ತೀನಿ ಅಂದ್ರೆ ತೋಸಿದ ಚುನ್ಮುರಿನ ಅದ್ರೊಳಗನ ಆ್ಯಡ್ ಮಾಡತ್ತೀನಿ. ಆ್ಯಡ್ ಮಾಡ್ಕೊಂಡು ಫುಲ್ ನೀಟಾಗಿ ಕ್ಲೀನ್ ತಿರುಗಬೇಕ್ರಿ ಹತ್ರನ ಚಂದಂಗೆ. ಮೇಲೆ ಉಪ್ಪು ಹಾಕೋತೀನಿ, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಳತೀನಿ, ಒಂದು 2 ಚಮಚ ಅಷ್ಟು ಸಕ್ಕರೆ ಹಾಕೋಬೇಕು. ಆಮೇಲೆ ಈ ಸೂಸ್ಲಾ ಮಾಡುವಾಗ ಒಂದು ಸ್ವಲ್ಪ ಲಿಂಬೆ ಹಣ್ಣು ಜಾಸ್ತಿ ಹಾಕೋಬೇಕ್ರಿ. ನೀವು ಏನಾದರೂ ಹಾಫ್ ಯೂಸ್ ಮಾಡ್ತೀರಂದ್ರೆ ಅಲ್ಲೇ 1 ಲಿಂಬೆ ಹಣ್ಣು ಯೂಸ್ ಮಾಡ್ಬೇಕಾ, ಬಿಕಾಸ್ ಹುಳಿ ಆಮೇಲೆ ಒಂಥರ ಸ್ವೀಟ್ ಮಸ್ತ್ ಹತ್ತತ್ರಿ. ಒಂಥರ ಬಾಯಾಗಿನ ಹೊಲಿಸ್ಬಿಟ್ಟರ್ಗತನ ಅನಿಸ್ತತಿ. ನಂದಂತೂ ನನ್ನ ಗಂಡನ ಮನೆಗೆ ಬಂದ್ಮೇಲೆ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂದ್ರೆ ಸೂಸ್ಲಾನ ಆಗ್ಬಿಟ್ಟೈತಿ. ನನ್ನ ಸಂಬಂಧ ನಾ ಜಾಸ್ತಿ ಸೂಸ್ಲಾನ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ಇವಾಗ ನೋಡ್ರಿ ಸಿಂಪಲ್ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲನೂ. ಸೊ ಇದ್ರ ಮೇಲೆ ಒಂದು ಲಿಂಬೆ ಹಣ್ಣು ಹಾಕಬೇಕು. ಆಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಬೇಕು ಗಾರ್ನಿಶಿಂಗ್ ಆಗಿ. ತುಂಬ ಒಳ್ಳೇದೈತ್ರಿ, ಹೆಲ್ದಿನೂ ಅನಿಸ್ತತಿ, ಮತ್ತು ಮಕ್ಕಳು ಕೂಡ ಫುಲ್ ಸಾಫ್ಟ್ ಇರ್ತೈತ್ರಿ. ಮತ್ತು ಅವಲಕ್ಕಿಗಿಂತನೂ ಸಾಫ್ಟ್ ಅಂತ ಹೇಳ್ಬೋದು, ಅಷ್ಟು ಸಾಫ್ಟ್ ಇರ್ತೈತ್ರಿ. ಆಮೇಲೆ ಮೇಲೆ ನಾನು ಇದಂದ್ರೆ ಪುಟಾಣಿ ಪುಡಿನ ಹಾಕೊಳತೀನಿ. ಬಿಕಾಸ್ ನಾವು ನಮ್ಮ ಮನೆ ಒಳಗೆ ನಾವು ಸುಸ್ಲಾ ಮೇಲೆ ಮಾಡ್ತಿರ್ಲ, ಹಾಗಾಗಿ ನಾನು ಪುಟಾಣಿ ಪುಡಿನ ಮಾಡ್ಕೊಂಡು ಒನ್ ಟೈಮ್ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೀವಿಲ್ಲಪ್ಪ ಅಂದ್ರೆ ನೀವು ಅಟ್ ಅ ಟೈಮ್ ಮಾಡ್ಕೊಂಡು ಕೂಡ ಹಾಕೋಬಹುದಾ. ಇವಾಗ ನಾವು ಪುಟಾಣಿ ಪುಡಿನ ಹಾಕೊಂಡಿನಿ. ಒಂದು 2 ನಿಮಿಷನ ಮುಚ್ಚಿ ಒಂದು ಪ್ಲೇಟ್ ಮುಚ್ಕೊಂಡು ತಿನ್ನಾಕನ ಸ್ಟಾರ್ಟ್ ಮಾಡಬೇಕು. ಸೂಸು ಚಲೋ ಆಗೈತೆ. ಹಾಂ, ನಮ್ಮ ಮನೆಯವ್ರು ಆಫ್ಟರ್ ಲಾಂಗ್ ಟೈಮ್ ಆಫೀಸ್ಗೆ ಹೊಂಟಾರ. ಫುಲ್ ರೆಡಿಯಾಗಿ ನಾಷ್ಟ ಹಾಕ್ಕೊಟ್ಟಿನಿ, ನಾಷ್ಟ ತಿನ್ನತ್ತಾರು. ಎಷ್ಟು ರೀ 1 ವರ್ಷ ಆತನ ಆಫೀಸ್ಗೆ ಹೋಗಿ ಬಂದಿಲ್ಲ? ಹಾಂ, 1 year ಆದ್ಮೇಲೆ ಆಫೀಸ್ಗೆ ಹೊಂಟಾರ. ಪಪ್ಪ ಈವ್ನಿಂಗ್ ಮಟ್ಟ ಇರಂಗಿಲ್ಲ. ಎಷ್ಟು ಗಂಟೆಗೆ ಬರ್ತೀರಾ? 5 ಗಂಟೆಗ? ಈವ್ನಿಂಗ್ ಮಟ್ಟ ಇರಂಗಿಲ್ಲ ಏನ? ಸುಮ್ಮನೆ ಜಗಾಡೋದು. ಮೊಬೈಲಾ ಕೊಡ್ತೀನ, ಒಂದು ಸ್ವಲ್ಪ ನೋಡುದು ಫೋನ್. ಇಲ್ಲಿ ನೋಡ್ರಿ, ಇಲ್ಲ ಅವ್ರ ಪಪ್ಪನಂತೆ ಹರ್ಷು ಕೂತಾನೆ ಇಲ್ಲ. ಕಿಶಿ ಮಾಡಿ ಪಪ್ಪ ಬಾಯ್ ರೀ, ಬಾಯ್ ಅಂದ್ರೆ ಜಲ್ದಿ ಬರ್ರಿ. ನಡ್ರಿ, ಹಾ ತಗೊಂಡ್ಬರ್ತಾರ ನಡೀನಿ. ನಡ್ರಿ, ಇಬ್ರು ಸ್ನಾನ ಮಾಡಿಸ್ತೀನಿ ನೋಡ್ರಿ. ಏನ? ಸೊ ಗೈಸ್, ಸಡನ್ಲಿನ ನಮ್ಮ ಸಾನ್ವಿಗೆ ಹುಷಾರಿರಲಿಲ್ಲ. ಏನಾತ್ರಿ ನಮಗೂ ಪಟ್ನ ಗೊತ್ತಾಗಲಿಲ್ಲದ. ನೆಕ್ಸ್ಟ್ ಮಾರ್ನಿಂಗ್ ನಿನ್ನೆ ನೈಟ್ ಆಗಿ ಫುಲ್ ಹೆವಿ ಫೀವರ್ ಈ ಥರ ಎಲ್ಲ ಆಗ್ಬಿಟ್ಟಿತ್ತು. ಆಮೇಲೆ ಮಾರ್ನಿಂಗ್ ಎಲ್ಲನೂ ಅವ್ರ ಪಪ್ಪ ಆಕೆಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಔಷಧದ್ದು ಹಾಕಿ ಮಲಗಿಸ್ಬಿಟ್ವಿ. ಬಿಕಾಸ್ ಆಕೆಗೆ ನಾವು ಸ್ಕೂಲಿಗೆ ಕೂಡ ಕಳಿಸ್ಲಿಲ್ಲ. ಏನಾಯ್ತು ಅನ್ನೋದು ವ್ಲಾಗ್ನ ಲಾಸ್ಟ್ವರೆಗೂ ನೋಡ್ರಿ, ಗೊತ್ತಾಗ್ತದೆ. ಸೊ ಗೈಸ್, ನಾನು ನಿಮಗೆ ನೆಕ್ಸ್ಟ್ ಡೇನ ಮತ್ತೆ ಸಿಗಾತೀನಿ. ಬಿಕಾಸ್ ನನಗೆ ನಿನ್ನೆ ಕಂಟಿನ್ಯೂ ವ್ಲಾಗ್ನ ಮಾಡೋದು ಆಗಲಿಲ್ಲ, ಕಂಟಿನ್ಯೂ ವ್ಲಾಗ್ ಮಾಡಲಿಲ್ಲ. ಬಿಕಾಸ್ ಅದಕ್ಕೆ ಕಾರಣ ಅಂದ್ರೆ ನಮ್ಮ ಸಾನ್ವಿ. ಲಿಟ್ರಲಿ ನಿಮಗೆ ಹೇಳಬೇಕಂದ್ರೆ ನೀವು ಅದೊಂದು ಗ್ಲಿಮ್ಸ್ ನೋಡಿ ಬಂದಿರ್ಬೋದು. ಹೆಂಗಾತ್ರಿಪ್ಪ ಅಂದ್ರೆ, ನಮ್ಮ ಮನೆಯವ್ರು ಆಫೀಸ್ಗೆ ಹೋಗಿದ್ರು ಅಂತ ಹೇಳಿದೆಲ್ಲ. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗಿ ಬಂದಮೇಲೆ ಮಾರ್ನಿಂಗ್ ಹೋಗುವಾಗ ಆಕೆಗೆ ಏನೋ ಒಂದು ಸ್ವಲ್ಪ ಥೈಸ್ ಅಂತೇಕ ಅಂದ್ರೆ ನಮ್ಮ ತೊಡಿ ಅಂತೆಕಾಕಿ ಈಟ ಏನೋ ಕಡ್ದಿತ್ತಂದ್ರೆ ಆಕೆ ಅದು ಮುಂಜಾನೆ ಅವ್ರ ಪಪ್ಪನ ಅಂತೆಗೆ ಹೋಗಿ ತೋರಿಸಿದ್ಲು. ನಮ್ಮ ಮನೆಯವ್ರು ಏನಂದ್ರಪ್ಪ ಅಂದ್ರೆ, ಇಲ್ಲ ಏನಿಲ್ಲ, ನಾರ್ಮಲ್ ಏನಾರೇ ಸೊಳ್ಳಿ ಅದು ಕಡ್ದಿರ್ಬೇಕು, ಹೋಗ್ತತೆ ಅಂತ. ಸೊ ಲಿಟ್ರಲಿ ನಾವು ಕೂಡ, ನನಗೂ ಏನೂ ತೋರಿಸಿರ್ಲಿಲ್ಲ ಆಕಿ. ಆಮೇಲೆ ನಮ್ಮ ಮನೆಯವ್ರು ಆಫೀಸಿಂದ ಬಂದರು, ಹ್ಯಾಪಿಯಾಗಿ ಇಬ್ಬರು ಮಂದಿ ಅವ್ರ ಪಪ್ಪನ ಜೊತೆ ಮಸ್ತ್ ಆಟ ಕೂಡ ಆಡಿದರು. ಲಿಟ್ರಲಿ ನೈಟ್ 9 ಗಂಟೆಗೆ ಆ ದಿನ ಮಲ್ಕೊಂಡ್ಬಿಟ್ಟಿಡ್ರಕ್ಕೆ. ಒಮ್ಮೆನ 11 ಗಂಟೆಗೆ ಎದ್ಬಿಟ್ಟು ಫುಲ್ ಆಕೆಗೆ ಕಾಲು ಫುಲ್ ಬೆಂಡ್ ಮಾಡಕ್ಕೆ ಬರುವತ್ತು. ಹಿಂಗೆ ಸ್ಟ್ರೇಟನ್ನ ಆಗ್ಬಿಟ್ಟೈತ್ರ ಅದು. ಲಿಟ್ರಲಿ ಹಿಂಗೆ ಆಗ್ಬಿಟ್ಟೈತ್ರ ಅದು. ಕಾಲು ಹಿಂಗೆ ಬೆಂಡ್ ಮಾಡಕ್ಕನ ಬರುವತ್ತಾಗಿತ್ತು ಆಕೆಗೆ. ಸೊ ಹಾಗಾಗಿ
ಅವ್ರ ಪಪ್ಪನೂ 11 ಗಂಟೆಗೆ ಆಕಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದರು. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ಮೇಲೆ ಅಲ್ಲೇ ಒಂದು ಸ್ವಲ್ಪ ಏನೋ ವೊಮಿಟ್ ಮಾಡ್ಕೊಂಡ್ಲಂತ್ರಿ. ಫೀವರ್ ಕೂಡ ಬಂದಿತ್ತು. ಹಾಗಾಗಿ ಎಲ್ಲನೂ ಟ್ರೀಟ್ಮೆಂಟ್ ತೊಗೊಂಡು ಬಂದರು. ಅಲ್ಲೇ ಬ್ಯಾಂಡೇಜ್ ಕೂಡ ಕಟ್ಕೊಂಡು ಬಂದಾರು. ಲಿಟ್ರಲಿ ಹೇಳ್ಬೇಕಂದ್ರೆ ಮಾರ್ನಿಂಗ್ದಿಂದ ಏನೂ ಇರಲಿಲ್ಲ ರೀ. ಎಷ್ಟು ಆರಾಮ್ಸೆ ಆಟ ಆಡತ್ತಿದ್ಲಕ್ಕಿ. ಒಮ್ಮೆ ಸಡನ್ಲಿ ನೈಟ್ ಹಿಂಗೆ ಆಗಿಬಿಟ್ಟು. ಹಾಗಾಗಿ ನಮ್ಮದು ಕೂಡ ಮೈಂಡ್ ತಲೆನೂ ಓಡ್ವಾತಾಗಿತ್ತು ನನಗೆ. ಹಿಂಗೆ ಏನಪ್ಪ ಇಷ್ಟು ಸಣ್ಣ ಪುಟ್ಟ ಕೆರ್ಕೊಂಡಿದ್ಕ ಹಿಂಗೆ ಆಯ್ತಪ್ಪ ಅಂತ ಡಾಕ್ಟರ್ಸ್ ಹೇಳಿದ್ರು. ಇಲ್ಲ ಆಕಿ ಭಾಳ ಇಚಿಂಗ್ ಮಾಡ್ಕೊಂಡಾಡ್ರಿ ಆ ಥರನ. ಹಾಗಾಗಿ ಆಕಿಗೆ ಇನ್ಫೆಕ್ಷನ್ ಆಗೈತೆ ಅಂತ ಹೇಳಿದರು. ಸೊ ಇವಾಗ ಪರವಾಗಿಲ್ಲ, ಇವಾಗ ಚೆನ್ನಾಗದಾಳು. ಲಿಟ್ರಲಿ ಯಾವ ಟೈಮಿಂಗ್ ಏನಾಗ್ತದೆ ಅನ್ನೋದು ನಮಗೆ ಕೂಡ ಕಲ್ಪನೆ ಇರಂಗಿಲ್ಲ ರೀ. ಎಷ್ಟು ಚಂದ ಆಟ ಆಡ್ಕೋತಿದ್ಲು. ನೈಟ್ ಒಮ್ಮೆನ ಅಳ್ಕೋತ ಎದ್ಬಿಟ್ಟು ಅಷ್ಟಿಷ್ಟು ದೊಡ್ಡದಾಗಿ. ಲಿಟ್ರಲಿ ಅನ್ಪ್ರೆಡಿಕ್ಟೇಬಲ್ ಅಂದ್ರೆ ಅಂತಾರೆ ನೋಡ್ರಿ, ಲೈಫ್ ಈಸ್ ವೆರಿ ಅನ್ಪ್ರೆಡಿಕ್ಟೇಬಲ್. ಎಸ್, ರಿಯಲಿ ಯಾವ ಟೈಮಿಂಗ ಏನಾಕೈತಿ, ನಮ್ಮ ನೆಕ್ಸ್ಟ್ 5 ಮಿನಿಟ್ಸ್ನೊಳಗೆ ಏನಾಕೈತಿ ಲಿಟ್ರಲಿ ನಮಗೇನೂ ಗೊತ್ತಿರಂಗಿಲ್ಲ. ಹೀಗೆಲ್ಲ ಆಯ್ತು ರೀ ಸಾನ್ವಿನ್ ಒಂದು ಸ್ಟೋರಿ. ಆಮೇಲೆ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನೋ ಏನು ಅಂತ ನನಗೂ ಏನೂ ಗೊತ್ತಿಲ್ಲ. ಆದಷ್ಟು ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಂಡಿನಿ. ಸೊ ನೋಡೋಣ ರೀ, ಹಿಂಗಾಗೈತಿ. ಬಟ್ ಇವಾಗೇನಿಲ್ಲ, ಇವಾಗ ಚೆನ್ನಾಗದಾಳು. ಆಟ ಆಡತ್ತಾಳು, ಓಡಾಡತ್ತಾಳು, ಆಮೇಲೆ ಊಟ ಕೂಡ ಮಾಡತ್ತಾಳ್ರಿ. ಎಲ್ಲ ಓಕೆ ಐತಿ. ಸೊ ಹಿಂಗಿತ್ರಿ ಇವತ್ತು. ಸೊ ಗೈಸ್, ಈವ್ನಿಂಗ್ನಲ್ಲಿ ಸಿಗಾತೀನಿ. ಆ್ಯಕ್ಚುಲಿ ನಿಮ್ದೆಲ್ಲರದು ಚಹಾ ಕಾಫಿ ಆಗೈತೆ ಅಂತ ಅನ್ಕೋತೀನಿ. ನಮ್ದು ಕೂಡ ಎಲ್ಲರದು ಚಹಾ ಕಾಫಿ ಆಗೈತ್ರಿ. ಒಂದು ಏನಪ್ಪ ಕೆಲಸ ಐತಂದ್ರೆ ಬೆನ್ನಿ ತೆಗಿಯತ್ತೀನಿ ನೋಡ್ರಿ. ಇಲ್ಲೇ ಬೆನ್ನಿ ತೆಗಿಬೇಕಾಗಿತ್ತು. ನಾವು ಕಂಟ್ರಿ ಡಿಲೈಟ್ ಮಿಲ್ಕ್ನ ತಗೋತೀವಿ. ಹಾಗಾಗಿ ಅವ್ರದ್ದು ಇಷ್ಟು ಚಂದ ಕೆನಿ ಬರ್ತತ್ರಲ್ಲ. ಯಾವುದು ಪ್ರಮೋಷನ್ ವಿಡಿಯೋ ಮಾಡತ್ತಿಲ್ಲ. ಬಟ್ ಲಿಟ್ರಲಿ ನೀವು ತಗೋತಿದ್ರ ಬ್ಯಾಂಗ್ಳೂರ್ ಒಳಗೆ ಇದ್ರಂದ್ರೆ ಕಂಟ್ರಿ ಡಿಲೈಟ್ದವ್ರು ಹಾಲು ತಗೋರಿ. ಬಿಕಾಸ್ ಇಷ್ಟು ಬೆನ್ನಿ ಬರ್ತತ್ರಲ್ಲ, ನಿಮ್ಗೆ ತೋರಿಸ್ತೀನಿ ನಾನು. ಇದು ಬಂದು ಬರೇ 11-12 ದಿನದ ನಾನು ಮೊಸರು ಮ್ಯಾಗಿನ ಕೆನಿನ ಸ್ಟೋರ್ ಮಾಡಿ ಇಟ್ಟಿದ್ದೆ. ಅದ್ರ ಬೆನ್ನಿ ತೆಗಿಯತ್ತೀನಿ. ಆಕ್ಚುಲಿ ನಾನು ಪ್ರಾಪರ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಬೆನ್ನಿ ತೆಗಿಯೋದು ಪ್ರೊಸೆಸ್ದ. ಬಟ್ ಎಲ್ಲರಿಗೂ ಗೊತ್ತಿರ್ಬೋದು. ಅಂದ್ರೂ ಕೂಡ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಬಟ್ ಇವಾಗ ನಾನು ಬೆನ್ನಿ ತೆಗಿಯಾತೀನಿ. ಎಷ್ಟು ಬರತ್ತಂತ ನೀವು ಕೂಡ ನೋಡೋರಂತ. ಸೊ ಗೈಸ್ ನೋಡ್ರಿ, ಇಲ್ಲೇ ಕಡ್ಗೋಲ್ದಿಂದ ನಾನು ಕಡ್ಯಾತೀನಿ. ಆ್ಯಕ್ಚುಲಿ ನನಗೂ ಬೆನ್ನಿ ತೆಗಿಯಕ್ಕೆ ಬರ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ಬಂದಿದ್ಲು, ಅವಾಗ ನನಗೆ ಕಲಿಸಿದ್ಲು ಬೆನ್ನಿ ಹೆಂಗೆ ತೆಗಿಯೋದಂತ. ಬಿಕಾಸ್ ನಮ್ಮ ಮನೆಯೊಳಗೆ ನಾ ಯಾವತ್ತೂ ಅಂದರೆ ಈ ಥರ ಯಾವುದು ಬೆನ್ನಿ ಅದು ತೆಗ್ದೇ ಇಲ್ಲ. ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಮಮ್ಮಿ ಅಂಬೋದು ಇಬ್ರಿಗೂ ಮಮ್ಮಿನ ಅಂತೀನಿ. ಆ್ಯಕ್ಚುಲಿ ನಮ್ಮ ಅತ್ತಿಗೆ ಮಮ್ಮಿ ರೀ ಅಂತೀನಿ, ಆಮೇಲೆ ನಮ್ಮ ಮಮ್ಮಿಗೆ ಮಮ್ಮಿ ಅಂತೀನಿ. ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ನನ್ನ ಮಮ್ಮಿ ಮೊನ್ನೆ ಬಂದಿದ್ದಿಲ್ಲ, ಅವಾಗ ಕಲಿಸ್ಕೊಟ್ಟು ಹೋದ್ಲು ಬೆನ್ನಿ ಹೆಂಗೆ ತೆಗಿಯೋದಂತ. ಬಿಕಾಸ್ ಭಾಳ ದಪ್ಪ ಅಂದ್ರೆ ದಪ್ಪ ಕೆನಿ ಬರ್ತೈತ್ರಿ. ಸುಮ್ಮನೆ ಅಂತ ಈ ಥರ ಮಾಡಿದ್ರೆ ಆಯಿತು ಅಂತ ಇಷ್ಟು ದಿನ ನಾವು ಹಾಲು ತೊಗೋತಿದ್ವಿ. ಇವಾಗ ಯಾವಾಗೂ ಇಷ್ಟು ಚಲೋ ಕೆನಿ ಬಂದಿರಲಿಲ್ಲ. ಬಟ್ ಇವಾಗ ಕಂಟ್ರಿ ಡಿಲೈಟ್ದವ್ರದ್ದು ಲಿಟ್ರಲಿ ಕೆನಿ ಭಾಳ ಮಸ್ತ್ ಬರ್ತೈತಿ. ಇವಾಗ ನೋಡ್ರಿ ಎಷ್ಟು ಬೆನ್ನಿ ತೆಗ್ದೀನಿ ಅಂತ. ಲಿಟ್ರಲಿ ನಾ ಒನ್ ಟೈಮ್ ನಾನು ಹೆಂಗೆ ಬೆನ್ನಿ ಕಡಿತೀನಿ ಅದ್ರನ್ನ ಒಂದ್ಸಲ ನಾನು ಡೀಟೇಲ್ ಆಗಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಒಂದು ದಿನ 1-2 ದಿನ ಹೋಗ್ತಾವ್ರಿ ಕಡ್ಯಾಕ. ಮಾತ್ರ ಈ ಬೆನ್ನಿ ಬಂದ್ಮೇಲೆ ಸಖತ್ ಖುಷಿ ಆಗ್ತೈತಿ. ಲಿಟ್ರಲಿ ನಾನು ಇಬ್ರು ನಮ್ಮ ಅತ್ತಿ ಆಗ್ಲಿ ಆಮೇಲೆ ನಮ್ಮ ಮಮ್ಮಿ ಆಗ್ಲಿ ಇವ್ರು ಈ ವಿಡಿಯೋ ಇಬ್ರು ನೋಡತ್ತಿದ್ರ ಖಂಡಿತ ಅವ್ರಿಗೆ ಭಾಳ ಖುಷಿ ಆಗ್ತೈತ್ರಿ. ಲಿಟ್ರಲ್ ನಾ ಬ್ಯಾಂಗ್ಳೂರ್ ಒಳಗೆ ಬಂದನು 6 ಇಯರ್ಸ್ ಆಯ್ತು. 6 ಇಯರ್ಸ್ ಒಳಗೆ ನಮ್ಮ ಮನೆ ಒಳಗೆ ಇಷ್ಟೊಂದು ಬೆನ್ನಿ ಕಡ್ದಿದ್ದು ಫಸ್ಟ್ ಟೈಮ್. ಇಲ್ಲಾಂದ್ರೆ ನಮ್ಮ ಅತ್ತಿ ಊರಿಂದ್ರನ ಒಂದು 3 kg 4 kg ಬೆನ್ನಿನ ತಗೊಂಡ್ ಬರ್ತಾ ಇದ್ರು. ಬಟ್ ಇವಾಗ ನಾನು ಮನೆಯೊಳಗೆ ತೆಗ್ಯಾತೀನಿಲ್ಲ, ಅದು ಒಂದು ದೊಡ್ಡ ಖುಷಿ ಆಗತ್ತದ ನನಗೆ. ಇಲ್ಲಿ ನೋಡ್ರಿ, ಈ ಥರನ ಬೆನ್ನಿನ ತೆಗ್ದೀನಿ. ಸೊ ಗೈಸ್ ನೋಡಿದ್ರಲ್ಲ, ನೋಡ್ರಿ ಇಲ್ಲೇ ಇದು ಅರ್ಧ kg ಆಯ್ತು, 1/4 kg ಆಯ್ತು, ಜಾಸ್ತಿ ಆಯ್ತು ನನಗೂ ಅಷ್ಟು ಪ್ರಾಪರ್ ಐಡಿಯಾ ಇಲ್ರಿ. ಮಮ್ಮಿ ಇದ್ರೆ ಪರ್ಫೆಕ್ಟ್ ಆಗಿ ವೇಟ್ ಗೊತ್ತಾಕೈತೆ ಅವ್ರಿಗೆ. ಬಟ್ ನೋಡ್ರಿ ಇಲ್ಲೇ ಮೇ ಬಿ ಒಂದು 13 to 14 ಡೇಸ್, ಒಂದು 15 ದಿನ ಅಂತ ಹೇಳಿರಿ. ಒಂದು 15 ದಿನದ ಮೊಸರು ಮ್ಯಾನ್ ಕೆನಿ ತೆಗೆದು ನಾ ಇಷ್ಟೊಂದು ಬೆನ್ನಿ ತೆಗ್ದೀನಿ. ಇದಲ್ದ ಮತ್ತೆ ಇನ್ನೊಂದು ಸ್ವಲ್ಪ ಒಳಗೆ ಬೆಣ್ಣೆ ಐತ್ರಿ, ಅದನ್ನೆಲ್ಲ ಕೂಡ ನಾನು ತುಪ್ಪ ಕಾಯಿಸ್ತೀನಿ. ಅಂದ್ರೆ ಇದೊಂದು ಸ್ವಲ್ಪ ಫ್ರಿಜ್ನಾಗ ಇಡ್ತೀನಿ ರೀ. ಫ್ರಿಜ್ನಾಗ ಇಟ್ಮೇಲೆ ಗಟ್ಟಿ ಆಗ್ತದಲ್ಲ, ಹಾಗಾಗಿ ನಮಗೊಂದು ಸ್ವಲ್ಪ ತೊಳ್ಯಾಕು ಈಸಿ ಆಗ್ತತಿ. ಹಾಗಾಗಿ ಇವತ್ತು ನೈಟ್ ನಾನು ಫ್ರಿಜ್ನಾಗ ಇಡ್ತೀನಿ, ನಾನು ಮುಂಜಾನೆ ತುಪ್ಪ ಕಾಯಿಸ್ತೀನಿ. ಸೊ ನೀವು ಕೂಡ ಈ ತರ ಮಾಡ್ಬೋದು. ನಾನು ಮತ್ತೊಮ್ಮೆ ಹೇಳತ್ತೀನಿ, ನಾವು ಯಾವ ಹಾಲು ತಗೋತೀವಿ ಅಂದ್ರೆ ಕಂಟ್ರಿ ಡಿಲೈಟ್ದವರು ಅವು ಮಿಲ್ಕ್ ತಗೋತೀವಿ. ಆಕ್ಚುಲಿ ನಾವು ಇಲ್ಲೇ ಲೋಕಲ್ ತಗೋತಿದ್ವಿ, ಬಟ್ ಅಷ್ಟೊಂದೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಮತ್ತೆ ಇಷ್ಟೊಂದು ಬೆನ್ನಿ ಕೂಡ ಯಾವಾಗ ಬರ್ತಿರ್ಲಿಲ್ಲ. ಬಟ್ ಈ ಟೈಮ್ ನೋಡ್ರಿ ಇಷ್ಟೊಂದು ಬೆನ್ನಿ ಬಂದೈತಿ. ಹಂಗಾಗಿ ನೀವು ಕೂಡ ಒಂದ್ಸಲ ತಗೋರಿ, ಟ್ರೈ ಮಾಡ್ರಿ. ಯಾಕಪ್ಪ ಒಂದ್ ಚಲೋ ನಮಗ ಮನಿ ಬೆನ್ನಿ ಮನಿ ತುಪ್ಪ ತಿನ್ನಕ ಏನೋ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ರಿ ನನ್ ಗುಬ್ಬಿ ಎದ್ದೈತಿ ನೋಡ್ರಿ.
ಇಲ್ಲ ಇನ್ನು ಮುಖಾನು ತಕೊಂಡಿಲ್ಲ, ಹಂಗ ಎದ್ದು ಬಂದಾಳು. ಸೊ ಮತ್ತೆ ಸಿಗ್ತೀನಿ. ನೀನ್ ತೋರ್ಸ್ಲಾ? ನೋಡ್ರಿ ಇಲ್ಲಿ ಕ್ಯಾಪ್ ಹಾಕೊಂಡ ಹೀರೋ